ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ದು ಹಾಗೂ ಭವ್ಯ ಭಾರತದ ತ್ರಿವರ್ಣ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ ಆರೋಪದಡಿ ತನಿಖೆ ನಡೆಸಬೇಕೆಂದು ಕರ್ನಾಟಕ ಜನಜಾಗೃತಿ ಸಮಿತಿ ಲಿಂಗಸಗೂರು ತಾಲೂಕು ಘಟಕ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರು ಸಲ್ಲಿಸಿದೆ. ಸಮಿತಿಯ ತಾಲೂಕು ಅಧ್ಯಕ್ಷರಾದ ಕಿರಣ್ ಕುಮಾರ್ ಚಿಕ್ಕಹೆಸರೂರು ಅವರು ಪಂಚಾಯಿತಿಗೆ ಭೇಟಿ ನೀಡಿದಾಗ ಅಭಿವೃದ್ಧಿ ಅಧಿಕಾರಿ ಗೈರು ಹಾಜರಾಗಿ ಕಂಡು ಬಂದಿದ್ದಾರೆ. ರಾಜ್ಯ ಅಥವಾ ಚಲನವಲನ ವಹಿಯನ್ನ ನೀಡದೆ ಉಡಾಫೆ ಉತ್ತರ ನೀಡಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಅದು ಇಟ್ಕೊಂಡು ಹೋಗಕ್ಕೆ ಸಾಧ್ಯತೆ ರೀ. ನೀವು ಬೀರ ಒಳಗೆ ಇಟ್ಕೊಂಡು ಹೋಗೋದ ನೀವು ಎಲ್ಲರದು ಸ್ಟಾಪ್ದೆಲ್ಲ ಅಲ್ಲ ಮೇಡಮ್, ಒಳಗೆ ಈಗ ಬೇರೆ ಹೋಗೋದು ಹೆಂಗೆ? ಈಗ ಇಲ್ಲಿರೋ ಸ್ಟಾಪ್ ಹೋದ್ರೆ ಸರಿ. ಪಂಚಾಯತ್ ಕಚೇರಿಯೊಳಗೆ ರಾಷ್ಟ್ರ ಧ್ವಜವನ್ನ ರಟ್ಟಿನ ಬಾಕ್ಸ್ನಲ್ಲಿ ನಿರ್ಲಕ್ಷ್ಯದಿಂದ ಇಡಲಾಗಿದ್ದು, ಇದು ರಾಷ್ಟ್ರಧ್ವಜ ಅವಮಾನ ಕಾಯ್ದೆ 1971 ಉಲ್ಲಂಘನೆ ಎಂದು ಸಮಿತಿ ಆರೋಪಿಸಿದೆ. ಸಂಬಂಧಿಸಿದ ಅಧಿಕಾರಿಗಳ ಬಯೋಮೆಟ್ರಿಕ್ ಸಿಸಿ ಕ್ಯಾಮೆರಾ ದೃಶ್ಯಗಳ ಮೂಲಕ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದೆ.